ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 6ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 6ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ 6ನೇ ಶ್ಲೋಕವು ಹೀಗಿದೆ. ಅಪ್ರಮೇಯೋ ಋಷಿಕೇಶ ಪದ್ಮನಾಭೋಮರ ಪ್ರಭುಃ ವಿಶ್ವಕರ್ಮ ಮನುಸ್ತ್ವಷ್ಟ ಸ್ತವಿಷ್ಟಾ ಸ್ಥಾವಿರೋ ಧ್ರುವಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 9 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅಪ್ರಮೇಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಿಯಮಗಳು ಮತ್ತು ವ್ಯಾಖ್ಯಾನಗಳನ್ನು ಮೀರಿದವನು, ಅಥವಾ ಅವನು ಯಾರಿಗೂ ಅಳೆಯಲಾಗದ ಅಥವಾ ಅರ್ಥವಾಗದವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಋಷಿಕೇಶಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಪಂಚ ಇಂದ್ರಿಯಗಳನ್ನು ನಿಯಂತ್ರಿಸುವವನು, ಅಥವಾ ನಮ್ಮ ಎಲ್ಲ ಇಂದ್ರಿಯಗಳ ಒಡೆಯನಾಗಿದ್ದಾನೆ. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಪದ್ಮನಾಭಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ನಾಭಿಯ ಮೇಲೆ ಕಮಲ ಹೊಂದುವವನು, ಅದರ ಮೂಲಕ ಇಡೀ ವಿಶ್ವವು ವಿಕಾಸನಗೊಳ್ಳುತ್ತದೆ. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಅಮರ ಪ್ರಭವೇ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣು ಅಮರ ಜೀವಿಗಳ ಮುಖ್ಯಸ್ಥ ಅಥವಾ ದೇವತೆಗಳ ಒಡೆಯನಾಗಿದ್ದಾನೆ. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ವಿಶ್ವಕರ್ಮಣೇ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣುವು ಈ ವಿಶ್ವವನ್ನು ಸೃಷ್ಟಿಸಿದವನು, ಅಥವಾ ತನ್ನ ಕರ್ಮಗಳಿಂದ ಅವನು ಈ ವಿಶ್ವವನ್ನು ಸೃಷ್ಟಿಸಿದನು. ವಿಷ್ಣುವಿನ ಸೃಷ್ಟಿಶಕ್ತಿ ಅನನ್ಯ ಮತ್ತು ಅದ್ಭುತ. ಅವನು ನಮಗೆ ಒಳ್ಳೆಯ ಕರ್ಮಗಳನ್ನು ಮಾಡಲು ಶಕ್ತಿ ಮತ್ತು ಬುದ್ಧಿಯನ್ನು ನೀಡುತ್ತಾನೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಮಾನವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರತಿಯೊಂದು ವಿಷಯದ ಬಗ್ಗೆಯೂ ಯೋಚಿಸುವ ಅಥವಾ ಚಿಂತಿಸುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ತ್ವಷ್ಟ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣು ಎಲ್ಲವನ್ನೂ ನಾಶ ಮಾಡುವವನು, ಅಥವಾ ವಿಶ್ವ ವಿನಾಶದ ಸಮಯದಲ್ಲಿ ಎಲ್ಲ ಜೀವಿಗಳನ್ನು ಕುಗ್ಗಿಸುವವನು. ಅವನು ತಾಯಿಯ ಗರ್ಭದಲ್ಲಿ ಭ್ರೂಣಕ್ಕೆ ಆಕಾರ ನೀಡುತ್ತಾನೆ. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ಥಾವಿಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಭಗವಾನ್ ವಿಷ್ಣು ಅತ್ಯಂತ ಭಾರವಾದವನು, ಅಥವಾ ಎಲ್ಲದರಲ್ಲೂ ಬೃಹತ್ ಅಥವಾ ಗಣನೀಯವಾಗಿ ಶ್ರೇಷ್ಠನಾಗಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ಥಾವೀರಾಯ ಧ್ರುವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಭಗವಾನ್ ವಿಷ್ಣು ಪ್ರಾಚೀನ ಮತ್ತು ಶಾಶ್ವತ, ಅಥವಾ ಯಾವಾಗಲೂ ತನ್ನ ಸ್ಥಾನದಲ್ಲಿ ಶಾಶ್ವತವಾಗಿರುವವನು. ವಿಷ್ಣು ಸಹಸ್ರನಾಮದ ಈ 6ನೇ ಶ್ಲೋಕವು ಭಗವಾನ್ ವಿಷ್ಣುವನ್ನು ಗ್ರಹಿಸಲಾಗದವನು, ಅವನು ಇಂದ್ರಿಯಗಳ ನಿಯಂತ್ರಕ ಎಂದು ಹೇಳುತ್ತದೆ. ಅವನು ಪದ್ಮನಾಭನಾಗಿ ಈ ಸಂಪೂರ್ಣ ಸೃಷ್ಟಿಯನ್ನು ಸೃಷ್ಟಿ ಮಾಡಿದವನು. ಅವನು ದೇವತೆಗಳ ಅಧಿಪತಿ. ಅವನು ಸೃಷ್ಟಿಯ ಕ್ರಿಯೆಗಳನ್ನು ನಿರ್ವಹಿಸುತ್ತಾನೆ. ಎಲ್ಲ ಕ್ರಿಯೆಗಳನ್ನು ಕೇವಲ ತನ್ನ ಇಚ್ಛಾಶಕ್ತಿಯ ಮೂಲಕ ಮಾಡುವವನು. ಅವನು ಈ ದೇಹದ ಸೃಷ್ಟಿಕರ್ತ, ಅಪಾರ ರೂಪದಲ್ಲಿ ಇರುವವನು. ಭಗವಾನ್ ವಿಷ್ಣುವು ಶಾಶ್ವತವಾಗಿ ಸ್ಥಿರವಾಗಿರುವವನು ಮತ್ತು ಎಲ್ಲ ಬದಲಾವಣೆಗಳನ್ನು ಮೀರಿದವನು. ಈ ವಿಷ್ಣು ಸಹಸ್ರನಾಮ ಶ್ಲೋಕವನ್ನು ಪಠಿಸುವುದರಿಂದ ನಮ್ಮ ಇಂದ್ರಿಯಗಳ ಮೇಲೆ ಸ್ಪಷ್ಟತೆ ಮತ್ತು ನಿಯಂತ್ರಣ ಬರುತ್ತದೆ. ಇದು ಭಗವಾನ್ ವಿಷ್ಣುವಿನ ದೈವಿಕ ಅನುಗ್ರಹವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ. ಈ ಶ್ಲೋಕವು ನಮ್ಮ ಎಲ್ಲ ಕ್ರಿಯೆಗಳಲ್ಲಿ ಯಶಸ್ಸನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದಲ್ಲಿ ನಮಗೆ ಸಹಾಯ ಮಾಡುತ್ತದೆ. ನಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿಯನ್ನು ನೀಡುತ್ತದೆ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ ಪವಿತ್ರ ನಾಮಗಳು ನಮ್ಮ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ಮತ್ತು ಪಾಪಗಳಿಂದ ವಿಮೋಚನೆಗೆ ಕರೆದೊಯ್ಯುತ್ತದೆ. ಭರಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಲು ಈ ಮಂತ್ರವನ್ನು 27 ಬಾರಿ ಪಠಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 6ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 7ನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.